ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮದುವೆಗಳನ್ನ ನೀನ ಕರ್ಕೊಂಡ್ಬರ್ತೀಯಾ? ಎಸ್, ನಾನ್ ಮದ್ವೆ ಆಗೋ ಗಂಡು ನನ್ ಮೇಲೆ ತುಂಬಾ ಲವ್. ನಾನ್ ಕರೆದ್ರೆ ಮಾತ್ರ ಬರೋದು. ಸೊ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಓಕೆ? ಹೌದು ಸರ್, ಅವಳು ನಿಮ್ ಪ್ರೀತಿಸಿದ್ರಿಂದನೇ ಇಷ್ಟೆಲ್ಲ ತಪ್ಪು ಮಾಡಿತ್ತು. ಪ್ರತಿ ಕ್ಷಣ ಪ್ರತಿದಿನ ಅವಳು ಬಯಸ್ತಿದ್ದು ಒಂದೇ ಸರ್, ಅದು ನಿಮ್ ಪ್ರೀತಿನ. ತುಂಬಾ ಆಳವಾಗಿ ನಿಮ್ನ ಪ್ರೀತಿಸ್ತಿದ್ಲು ಸರ್. ಅದಕ್ಕೆಯ ಆ ಪ್ರೀತಿ ಮುಂದೆ ಅವಳು ಮಾಡ್ತಿದ್ದ ಯಾವ್ದೋ ಅವಳಿಗೆ ತಪ್ಪು ಅಂತ ಅನ್ನಿಸ್ತಿರ್ಲಿಲ್ಲ ಸರ್. ನಿಮ್ಮಿಬ್ರು ಮಧ್ಯೆ ನಾನ್ ಬಂದಿದ್ರಿಂದ ನನ್ ಮ್ಯಾಗ ಕೋಪ ಮಾಡ್ಕೊಂಡು ನನ್ ಮೇಲೆ ದ್ವೇಷ ಕಟ್ಕೊಂಡ್ಲು. ಅಂದ್ರೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತೀರಾ? ಇಲ್ಲ ಸರ್, ಹಂಗ್ಯಾಕ್ ಅನ್ಕಂತೀರ? ಅವಳು ಈ ತರ ಎಲ್ಲ ಮಾಡೋದಕ್ಕೆ ಇದ್ದಿದ್ ಕಾರಣ ಅದೊಂದೇ ಅಂತ ಹೇಳ್ತಿದ್ದೀನಿ. ಅವಳು ಎಲ್ಲೇ ಇದ್ರುವೆ, ಏನೇ ಮಾಡಿದ್ರುವೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಸರ್. ಯಾಕಂದ್ರೆ ಅವಳಿಗೆ ನಿಮ್ ಪ್ರೀತಿ ಸಿಗ್ಲಿಲ್ಲ ಸರ್. ಜೀವನ ಪೂರ್ತಿ ನಿಮ್ ಪ್ರೀತಿಗೋಸ್ಕರ ಹಂಬಲ್ಸಿದ್ಲು. ನಮ್ ಎಲ್ರೂ ದ್ವೇಷ ಮಾಡ್ಕೊಂಡ್ಲು. ಅವಳು ಪ್ರೀತಿಸಿದ ರೀತಿ ತಪ್ಪಿರ್ಬೋದು ಸರ್, ಆದ್ರೆ ಅವಳ ಪ್ರೀತಿನೇ ಸುಳ್ಳು ಅಂತ ಖಡಖಂಡಿತವಾಗಿ ಹೇಳಕ್ ಆಗಕ್ಕಿಲ್ಲ ಸರ್. ಆದ್ರೂ ಅವಳಿಗೆ ನೀವು ಸಿಗ್ಲಿಲ್ಲ ಸರ್. ಕೊನೆಗೂ ಅವಳ ಆಸೆ ನೆರವೇರ್ಲಿಲ್ಲ. ಅವಳು ಎಷ್ಟೇ ಕೆಟ್ಟವಳಾಗಿರ್ಬೋದು ಸರ್, ಏಟೇ ಕೆಟ್ಟ ಕೆಲಸಗಳನ್ನ ಮಾಡಿರ್ಬೋದು, ಆದ್ರೆ ಅದು ಎಲ್ಲಾದ್ರಿಂದ ಇದ್ದ ಮೂಲ ಕಾರಣ ನಿಮ್ ಪ್ರೀತಿ ಪಟ್ಕೊಳ್ಳೋದು ಸರ್. ಏನಿದು, ಹುಡುಗನ್ ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಬ್ಯಾಗ್ ತಗೊಳಕೊಂಡ್ ಬರ್ತಿದ್ದಾಳಲ್ಲ. ಏನ್ ಹುಡುಗನೋ ಏನ್ ಕತ್ತು ಒಂದು ಅರ್ಥ ಆಗೋದಿಲ್ಲ. ನಾನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಿನ್ನ ನನ್ ಗಂಡನಾಗ್ ಮಾಡ್ಕೋತಾ ಇದ್ದೀನಿ ಅಂತ ಶಪಥ ಮಾಡ್ತಾ ಈ ಎರಡನೇ ಸುತ್ತಿದ್ದೀನಿ. ಈ ಮೂರನೇ ಸುತ್ತು ನಮ್ಮಿಬ್ರು ಮಧ್ಯೆ ಮೂರನೇ ಅವರು ಅಡ್ಡ ಬರಬಾರ್ದು ಅಂತ ಈ ಸುತ್ತನ್ನ ಸುತ್ತಿದ್ದೀನಿ. ಇನ್ ಕೇಸ್ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರ ಕಥೆನ ಮುಗಿಸ್ತೀನಿ ಅಂತ ಶಪಥ ಮಾಡಿ. ನಿನ್ ನಂಬಿಕೆನ ಗಳಿಸ್ತೀನಿ ಅಂತ ಈ 4ನೇ ಸುತ್ತನ್ನ ಸುತ್ತಿದ್ದೀನಿ. ಆ ಕಮ್ಮಿನ ಮಗ್ಸಿ ನೀನ್ ನನ್ನನ್ನ ಪ್ರೀತವಾಗಿ ಮಾಡ್ತೀನಿ ಅಂತ ಈ 5ನೇ ಸುತ್ತನ್ನ ಸುತ್ತಿದ್ದೀನಿ. ಋಷಿ, 60 ವರ್ಷಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ಬಟ್ ನನಗೆ 60 ವರ್ಷ ಮಾತ್ರ ಅಲ್ಲ, 100 ವರ್ಷ ಆದ್ರೂ ನಿನ್ನ ಈಗ ಹೇಗ್ ಪ್ರೀತಿಸ್ತಾ ಇದೀನೋ ಆವಾಗ್ಲೂ ಹಾಗೆ ಪ್ರೀತಿಸ್ತೀನಿ ಅಂತ ಶಪಥ ಮಾಡ್ತಾ ಈ 6ನೇ ಸುತ್ತನ್ನ ಸುತ್ತಿದ್ದೀನಿ. ರಿಷಿ,
ನಮ್ಮ ಲೈಫಲ್ಲಿ ಏನೇ ಏರುಪೇರು ಬಂದ್ರು ನಾನು ನಿನ್ನ ಕೈ ಬಿಡದೆ ನಿನ್ನನ್ನು ಹೀಗೆ ಪ್ರೀತಿಸ್ತಾ ಇರ್ತೀನಿ ಅಂತ ಶಪಥ ಮಾಡ್ತಾ 7ನೇ ಸುತ್ತನ್ನ ಸುತ್ತಿದ್ದೀನಿ ರಿಷಿ. ಈ 7 ಸುತ್ತಲ್ಲಿ 7 ಜನ್ಮದ ಕನ್ಸು ಕಂಡಿದ್ದೀನಿ. 7 ಜನ್ಮಕ್ಕೆ ಆಗೋವಷ್ಟು ಪ್ರೀತಿನ ತೋರಿಸ್ತೀನಿ ರಿಷಿ. ಈಗ ಉಳ್ದಿರೋದು ಒಂದೇ, ನಾವಿಬ್ರು ಇದೇ ಥರ ನಿಜವಾಗ್ಲೂ ಮದುವೆ ಆಗಬೇಕು. ಆದಷ್ಟು ಬೇಗ ಆಗ್ತೀವಿ. ಆಗುತ್ತೆ ಕಣಮ್ಮ, ಆಗುತ್ತೆ. ನನ್ನ ದಕ್ಷಿಣೆ ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. 1 minute. ತಗೊಳ್ಳಿ. ನಾನು ಹೊರಡಮ್ಮ. ಏನ್ ಹಾಗೆ ಹೊರಟ್ಬಿಟ್ರಾ? ನಮ್ಮಿಬ್ರಿಗೆ ಆಶೀರ್ವಾದ ಮಾಡಿಲ್ವಾ? ಅಯ್ಯೋ, ಮಾಡ್ತೀನಿ ಕಣಮ್ಮ, ಮಾಡ್ತೀನಿ. ಆ ಫೋಟೋದಲ್ಲಿರೋ ಹುಡುಗನ್ನ ನೀನು ತುಂಬಾ ಪ್ರೀತಿಸ್ತೀಯ ಅಂತ ಕಾಣುತ್ತೆ. ನಿಮ್ಮಿಬ್ಬರ ಜೊತೆಲಿ ಬೇಗ ಮದುವೆ ಆಗಲಿ. ಆಹಾ, ಎಂತ ಆಶೀರ್ವಾದ ಮಾಡಿದ್ರಿ. ಇದೇ ಖುಷಿಗೆ ನಿಮ್ಗೆ ಒಂದು ಬೋನಸ್. ಆಯ್ತಮ್ಮ, ಒಳ್ಳೇದಾಗ್ಲಿ. ನಾನು ಬರ್ಲಮ್ಮ. ನೀನೇನಾದ್ರೂ ಆಚೆ ಇದ್ದಿದ್ರೆ ಅವ್ರಿಗೆ ನಿನ್ ಮೇಲೆ ಡೌಟ್ ಬಂದಿರೋದು. ಬಟ್ ನೀನು ಅವ್ರ ಮನೆಯಲ್ಲೇ ಇದ್ದೀರಾ, ಸೊ ಅವರು ನಿನ್ ಮೇಲೆ ಡೌಟ್ ಪಡೋದ್ ಸಾಧ್ಯನೇ ಇಲ್ಲ. ಅಂಡ್ ಅಫ್ಕೋರ್ಸ್ ನಾನು ಅವ್ರ ದೃಷ್ಟಿಯಲ್ಲಿ ಆಲ್ರೆಡಿ ಸತ್ತಿದ್ದೀನಿ. ಇವತ್ ರಾತ್ರಿ ನಾನು ಹೇಳ್ದಂಗೆ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ತೀನಿ, ಕೇಳಿಸ್ಕೊ. ಆಮೇಲೆ ಇವತ್ತು ನಿನಗೆ ಆ ಮನೆದು ಡೂಪ್ಲಿಕೇಟ್ ಕೀ ಕೊಡ್ತೀನಿ. ಅವ್ರು ಎಲ್ಲರೂ ಮಲಗಿದ ಮೇಲೆ ನೀನು ಆ ಮನೆ ಮೇನ್ ಡೋರ್ನ ಓಪನ್ ಮಾಡಿಡು, ಓಕೆ? ಯಾಕೆ? ಮೊದಲು ನಾನು ಹೇಳ್ದಷ್ಟು ಮಾಡು. ಅದೆಲ್ಲ ಆದಮೇಲೆ ಮನೆಯಲ್ಲಿರೋ ಮೇನ್ CCTV ಮಾನಿಟರ್ ಕನೆಕ್ಷನ್ನ ಕಟ್ ಮಾಡು. ಆ್ಯಂಡ್ ಫೈನಲಿ ಇದೆಲ್ಲ ಮಾಡಿದ್ಮೇಲೆ ಕಳ್ಳ ಕಳ್ಳ ಅಂತ ಕಿರುಚಬೇಕು. ನಾನಾ? ಎಸ್, ಗಾಟ್ ಇಟ್? ಅರ್ಥ ಆಯ್ತು. ಹಿಂಗೆಲ್ಲ ಮಾಡೋದ್ರಿಂದ ನಂಗೇನು ತೊಂದರೆ ಇಲ್ಲ ತಾನೇ? ನೋ, ಏನು ತೊಂದರೆ ಆಗಲ್ಲ. ನೀನ್ ಮನೆ ಒಳಗಡೆ ಇದ್ದು ನಾನು ಹೇಳ್ದಂಗೆ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡು. ನಾನು ಹೊರಗಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಅವ್ರು ಎಲ್ರೂ ನನ್ನ ಕಂಟ್ರೋಲಿಗೆ ತಗೊಂಡು ಎಲ್ರೂ ಆಟ ಆಡಿಸ್ತೀನಿ. ನೋಡ್ತಾ ಇರು. ಓಕೆ. ನಡಿ. ಇವ್ರು ಈಗಲೇ ಬರ್ಬೇಕಾ? ಅಲ್ಲ, ಈ ರೋಡಲ್ಲಿ ಯಾರನ್ನ ಮೀಟ್ ಮಾಡಕ್ ಬಂದಿರ್ತಾರೆ? ಅವ್ರಿಗೆ ಗೊಲ್ಗೊಲಿಗೆ ಸ್ನೇಹಿತರಿದ್ದಾರೆ. ಆ ಕಮಲಿನ ರಿಷಿ ಜೊತೆ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಕಮಲಿ ಅದ್ಯಾವುದೋ ಮನೆಗೆ ಹೋಗ್ತಿದ್ದಾಳೆ. ವಾವ್, ನಾನು ಮನೇಲಿಲ್ಲ ಅಂದ್ರೆ ಮನೆ ಎಷ್ಟು ಸೈಲೆಂಟ್ ಆಗಿದೆ. ನಾನು ಸತ್ತಿದ್ದೀನಿ ಅಂತ ಯಾರಿಗೂ ಸ್ವಲ್ಪ ನೋವೇ ಇಲ್ವಾ? ನನ್ನ ಬಗ್ಗೆ ಒಂದು ಸಣ್ಣ ಫೀಲಿಂಗ್
ಕೂಡ ಇಲ್ವಾ? ಇಷ್ಟೇನಾ ನನ್ನ ವ್ಯಾಲ್ಯೂ? ನೋ, ನನ್ನ ವ್ಯಾಲ್ಯೂ ಏನು ಅಂತ ತೋರಿಸ್ತೀನಿ. ಮಾಮ್, ಯಾಕೆ ಮಾಮ್ ನೀವು ನನಗೆ ಹರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ನೀವಾದರೂ ನಾನು ಇಲ್ದಿರೋ ನೋವಲ್ಲಿ ನಿದ್ದೆ ಬರದೆ ಒದ್ದಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಆರಾಮಾಗಿ ಕನ್ಸ್ ಕಾಣ್ತಾ ಮಲಗಿದ್ದೀರಲ್ಲ. ಎಷ್ಟೊತ್ತು ಬೇಬಿ ಬೇಬಿ ಅಂತ ಹೇಳ್ತಿದ್ರಿ. ಆ ನಿಮ್ಮ ಬೇಬಿ ಮೇಲೆ ಇಷ್ಟೇನಾ ಮಾಮ್ ಲವ್? ಅವಳು ಸತ್ತೋದ್ರೆ ನಿಮ್ಗಾಗೋ ನೋವು ಇಷ್ಟು ಕಡಿಮೆನಾ? ಇಡೀ ಮನೆಗೆ ಫ್ಲವರ್ ಡೆಕೋರೇಷನ್ ಮಾಡಿರ್ತಾರೆ. ಒಂದು ವಾಲ್ ಮೇಲೆ ಆಲ್ಟರ್ ಅಂಟಿಸಿ ಅದ್ರ ಪಕ್ಕ ಫ್ರೂಟ್ಸ್, ಫ್ಲವರ್ಸ್, ಅದು ಇದು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಒಂದು ಕೋಣೆಯಲ್ಲಿ ಒಂದು ಫೋಟೋ ಫ್ರೇಮು, ಅದಕ್ಕೊಂದು ಸ್ಟುಪಿಡ್ ಹಾರ, ಅದ್ರ ಮುಂದೆ ಒಂದು ಸ್ಟುಪಿಡ್ ದೀಪ. ಅಷ್ಟೇನಾ? ಮೈ ಗಾಡ್, ಈ ಲೆವೆಲ್ಗೆ ಅವಮಾನ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ವಾಟ್ ರಬಿಶ್. ಅಟ್ಲೀಸ್ಟ್ ತಿನ್ನಕ್ಕೇನಾದ್ರೂ ಇಟ್ಟಿದ್ದಾರಾ? ಹೇ ದೇವ್ರೆ. ಪಾಲ್ಗೆ ಇದೇ ಜೈಲಾಗಿತ್ತು. ನನ್ನ ಜೀವನ ನನಗೆ ಶಿಕ್ಷೆ ಆಗ್ಬಿಟ್ಟಿತ್ತು ಬೇಬಿ, ಶಿಕ್ಷೆ ಆಗ್ಬಿಟ್ಟಿತ್ತು. ಆಹಾ, ಸಾಕು ಮಾಮ್ ನಿಮ್ ನಾಟಕ. ನಾನಿಲ್ದೆ ಆರಾಮಾಗಿ ಮಲಗಿದ್ರಿ, ಈಗ ಈ ಡವ್ ಬೇರೆ. ನಿನ್ನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಮನ್ಸು ಎಷ್ಟು ಹಾತೊರಿತಿತ್ತು ಗೊತ್ತಾ? ನಿನ್ನ ಜೈಲಕ್ಕೆ ನೋಡಕ್ ಬರೋ ಅಷ್ಟರಲ್ಲಿ ನಿನ್ ಸಾವಿನ ಸುದ್ದಿ ಬಂದ್ಬಿಡ್ತು. ನಿನ್ ಮುಖನೂ ನೋಡೋಕ್ಕಾಗಿಲ್ಲ, ಸುಟ್ಟು ಹೋಗ್ಬಿಟ್ಟಿತ್ತು. ಏನ್ ಗೊತ್ತಾ, ನಿನ್ ಕನ್ಸಲ್ಲಾದ್ರೂ ಒಂದ್ಸಲ ಬಾ ಅಂತ ನಾನ್ ಬೇಡ್ಕೊಂಡು ಮಲಗ್ತಿದ್ದೆ. ನೀನ್ ನೋಡಿದ್ರೆ ನಿಜವಾಗ್ಲೂ ಬಂದ್ಬಿಟ್ಟಿದ್ಯಾ. I missed you so much. I missed you so much, baby. ಇನ್ನ ನನ್ ಬಿಟ್ಟು ಹೋಗಲ್ಲ ತಾನೆ? ನೋ ಮಾಮ್, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀವು ಅಳ್ಬೇಡಿ ಮಾಮ್, ಜಸ್ಟ್ ಚಿಲ್, ಆರಾಮಾಗಿರಿ. ನಿನ್ನನ್ ಬಿಟ್ಟು ನಾನು ಹೇಗೆ ಆರಾಮಾಗಿರ್ಲಿ ಬೇಬಿ? ನಂಗೆ ಈಗಲೂ ಡೌಟ್, ಇದೆಲ್ಲ ಕನ್ಸ ನನ್ಸ ಅಂತ. ಮಾಮ್, ಇದೆಲ್ಲ ಕನ್ಸ ನನ್ಸ ಅಂತ ಗೊತ್ತಾಗ್ಬೇಕಾದ್ರೆ ನಂಗೊಂದು ಸ್ಮಾಲ್ ಫೇವರ್ ಮಾಡ್ತೀರಾ? ಏನ್ ಬೇಬಿ? ನನ್ನ ಡ್ಯಾಡ್ನ ನೋಡ್ಬೇಕು ಅನ್ಸ್ತಿದೆ. ಒಂದ್ಸಲ ಅವ್ರನ್ನ ಕರ್ಕೊಂಡ್ ಬರ್ತೀರಾ? ಮಾತಾಡ್ಬೇಕು ಅಂತ ಅನ್ಸ್ತಿದೆ ಮಾಮ್. ಬೇಬಿ, ನೀನ್ ಬದುಕಿದ್ಯಾ ಅಂತ ನಿನ್ ಡ್ಯಾಡಿ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಒಂದ್ ನಿಮಿಷ ಇಲ್ಲೇ ಇರು, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹಾ, ಇಲ್ಲೇ ಇರು. ನಾನು ಇಲ್ಲೇ ಇದ್ರೆ ಸಿಕ್ಕಾಕೋತೀನಿ. ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಸರಿ ಬಿಡಿ, ಸದ್ಯ ಯಾರಿಗೇನು ತೊಂದರೆ ಆಗ್ಲಿಲ್ವಲ್ಲ, ಟೆನ್ಷನ್ ಮಾಡ್ಕೋಬೇಡಿ.
ಅದೇನು ಬೆಳಿಗ್ಗೆ ನೋಡೋಣ. ಎಲ್ಲರೂ ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ನೀವು ಮೈನ್ ಡೋರ್ ಹುಷಾರಾಗಿ ಕ್ಲೋಸ್ ಮಾಡಿ ಮಾಡ್ಕೊಳ್ಳಿ. ಎಲ್ಲಾರು ಎದ್ರು ಬಿಟ್ರು. ಹೆಂಗಿತ್ತು ನಾನ್ ಕಟ್ಟಿ ಅವತ್ತು ಬರ್ಲಿ ಅವನಿಕ ಬರ್ಲಿ, ನಿಮ್ಗೆಲ್ಲ ಇದೆ ಮಾಡಿ ಹಬ್ಬ. ಚಂದ್ರು 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 ಒಂದ್ ನಿಮಿಷ ನನ್ನ ಜೊತೆ ಬನ್ನಿ. ಏನಾಯ್ತು ಬನ್ನಿ ಹೇಳ್ತೀನಿ, ಬನ್ನಿ. ಏನಾಯ್ತು? ನಿಮ್ಗೇನೋ ತೋರಿಸ್ತೀನಿ, ನೀವು ಫುಲ್ ಖುಷಿ ಆಗ್ತೀರಾ. ನೀವೇ ನಂಬಲ್ಲ. ಬನ್ನಿ ಬೇಗ ಬನ್ನಿ ಚಂದ್ರು, ಬನ್ನಿ. ಉರ್ಮಿಳಾ ಎಲ್ಲಿಗೆ? ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಎಲ್ಲಿಗಮ್ಮ? ಬನ್ನಿ ಅನ್ನಲ್ಲ. ಏನ್ ಹುಡುಕ್ತಾ ಇದೀಯ ಉರ್ಮಿಳಾ? ಬೇಬಿ ಬೇಬಿ ಎಲ್ಲ ಬಿಟ್ಲು. ಏ ಬೇಬಿ. ಉರ್ಮಿಳಾ ಅನಿಕಾ ಇಲ್ಲ ಉರ್ಮಿಳಾ. ಚಂದ್ರು ಚಂದ್ರು ಅವಳು ಇಲ್ಲಿ ಬಂದಿದ್ಲು, ಇಲ್ಲೇ ನಿಂತಿದ್ಲು, ನಾನು ನೋಡ್ದನಲ್ಲ. ಚಂದ್ರು ನಿಜವಾಗ್ಲೂ ಬೇಬಿ ಬಂದಿದ್ಲು, ಇಲ್ಲೇ ನಿಂತಿದ್ಲು, ನಾನು ಅವಳ ಹತ್ರ ಮಾತಾಡಿದೆ. ಏನು ಏನ್ ಹೇಳ್ತಾ ಇದೀಯ ಉರ್ಮಿಳಾ? ಅನಿಕಾ ಬಂದಿದ್ಲಾ? ಹೌದು ಚಂದ್ರು. ಉರ್ಮಿಳಾ ಅನಿಕಾ ಬದುಕಿಲ್ಲ, ಹೇಗ್ ಬರ್ತಾಳೆ? ಚಂದ್ರ ಪ್ಲೀಸ್, ನೀವ್ ಹಾಗೆ ಹೇಳ್ಬೇಡಿ. ಬೇಬಿ ಬಂದಿದ್ಲು, ನಾನ್ ನೋಡಿದ್ದೀನಿ, ಅವಳ ಹತ್ರ ಮಾತಾಡಿದ್ದೀನಿ. ಉರ್ಮಿಳಾ ಇದೆಲ್ಲ ನಿನ್ ಭ್ರಮೆ ಅಷ್ಟೇ. ಅನಿಕಾ ಸತ್ತಿರುವಾಗ ಅವಳು ಹೇಗ್ ಬರಕ್ ಸಾಧ್ಯ? ಶೋ, ನಾನ್ ನಿಮ್ಗೆ ಹೇಗೆ ಹೇಳಿ ಚಂದ್ರು? ಬೇಬಿ ಬಂದಿದ್ಲು, ನಾನು ಅವಳ ಹತ್ರ ಮಾತಾಡ್ದೆ. ಡ್ಯಾಡ್ನ ಕರ್ಕೊಂಬನ್ನಿ ಅಂತ ಹೇಳಿದ್ಲು, ಅದಕ್ಕೆ ನಾನ್ ನಿಮ್ಮನ್ನ ಕರ್ಕೊಂಬತ್ತಿದ್ದು. ರಿಲ್ಯಾಕ್ಸ್ ಉರ್ಮಿಳಾ, ರಿಲ್ಯಾಕ್ಸ್. ಪೊಲೀಸ್ ರೆಕಾರ್ಡ್ಸ್ ಒಳಗಡೆ ಅವ್ರ ಹೆಸರು ಇದ್ದೇ ಇರ್ತೈತೆ. ಈಗ ನಾವೇನಾರ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದ್ರೆ ಅವ್ರು ಫಸ್ಟ್ ಅನುಮಾನ ಪಡೋದು ಅವರಿಬ್ರು ಮ್ಯಾಕೆನಾ? ಅವರಿಬ್ರ ಮೇಲೆ ವಿಚಾರಣೆ ಅಂತೆಲ್ಲ ಶುರು ಆದ್ರೆ ಮನೆಯವ್ರೆಲ್ರಿಗೂ ಬೇಸರ ಅಲ್ವಾ ಅತ್ತಮ್ಮ? ತಂಗಿವ ಆ ಥರ ಎಲ್ಲ ಸಮಸ್ಯೆ ಏನೂ ಇಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಇಲ್ಲ, ಕಮಲಿಯವ್ರು ಹೇಳ್ತಿರೋದು ಸರಿಯಾಗಿ ಇದೆ. ಅಷ್ಟಕ್ಕೂ ಮನೇಲಿ ಯಾವುದೇ ಥರ ಕಳ್ತನ ಆಗಿರಲಿ, ತೊಂದರೆ ಆಗಿರಲಿ ಆಗಿಲ್ವಲ್ಲ. ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈಗಿರೋ ನೆಮ್ಮದಿನೂ ಹಾಳಾಗತ್ತೆ. ಸೊ ಕಂಪ್ಲೇಂಟ್ ಕೊಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತಮ್ಮ. ಸರಿ, ಏನ್ ಹೇಳ್ತಾ ಇದೀಯ ಊರ್ಮಿಳಾ ನೀನು? ಹೌದು ಅತ್ತೆ, ಇಲ್ಲೇ ಈ ಫೋಟೋ ಪಕ್ಕನೆ ನಿಂತಿದ್ಲು, ನಾನೇ ನೋಡ್ದೆ ಅತ್ತೆ. ಅದೆಲ್ಲ ಸಾಧ್ಯ ಇಲ್ಲ ಊರ್ಮಿಳಾ. ಇಲ್ಲ ಅತ್ತೆ, ಅವಳು ನನ್ನ ಹತ್ರ ಮಾತಾಡಿದ್ಲು, ಅಳ್ಬೇಡಿ ಮಾಮ್ ಅಂತ ಹೇಳಿದ್ಲು. ಆಮೇಲೆ ಡ್ಯಾಡ್ನ ಕರ್ಕೊಂಡ್ಬರೋಕ್ ಹೇಳಿದ್ಲು. ನಾನು ಹೋಗಿ ಚಂದ್ರ ಕರ್ಕೊಂಡ್ ಬರೋಷ್ಟರಲ್ಲಿ ಕಾಣಿಲ್ಲ. ಆ ಕ್ಷಣ ನಮ್ ಬೇಬಿ ಹೋಗಿಲ್ಲ, ಇನ್ನು ಬದುಕೇ ಇದ್ದಾಳೆ ಅಂತ ಅನ್ಸ್ಬಿಡ್ತು. ನೋಡುರ್ಮಿಳಾ, ನಾವು ತುಂಬಾ ಪ್ರೀತಿಸಿದವರು, ನಮ್ಮ ಮನ್ಸಿಗೆ ಹತ್ರ ಆಗಿರೋರು ತೀರ್ಕೊಂಡಾಗ ಹೀಗೆಲ್ಲ ಆಗೋದು ಸಹಜನೇ. ಅವ್ರು ಪದೇ ಪದೇ ನಮ್ ಕನ್ಸಲ್ಲಿ ಬರೋದು, ನಮ್ಮ ಎದುರುಗಡೆ ನಿಂತಾಗ ಆಗೋದು, ಇದೆಲ್ಲ ನಡೆಯುತ್ತಮ್ಮ.
ನೋಡು, ಆದ್ರೆ ಇದ್ಯಾವುದು ಸತ್ಯ ಅಲ್ಲ. ನಿಮ್ಮ ಮಾವ ತೀರ್ಕೊಂಡಾಗ 3-4 ತಿಂಗಳು ನನಗೂ ಹಾಗೆ ಆಗ್ತಿತ್ತು. ನನ್ನ ಪಕ್ಕದಲ್ಲೇ ಅವ್ರು ಮಲಗಿರೋ ಹಾಗೆ, ನಾನು ಮಾಡಿ ಮೇಲಿಂದ ಇಳ್ಕೊಂಡ್ ಬರುವಾಗ ಅವ್ರು ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಿರೋ ಹಾಗೆ ಹೀಗೆಲ್ಲ ಅನ್ನಿಸ್ತಾ ಇತ್ತು. ಆದ್ರೆ ಅದೆಲ್ಲ ನನ್ನ ಭ್ರಮೆ ಆಗಿತ್ತು ಊರ್ಮಿಳಾ. ಆದ್ರೆ ಅತ್ತೆ, ಇನ್ನೇ ಅನೇಕ ಕಳ್ಸ್ಕೊಂಡಿದ್ದು ಭ್ರಮೆನೂ ಅಲ್ಲ, ನನ್ ಕನ್ಸು ಅಲ್ಲ. ನೋಡು ಊರ್ಮಿಳಾ, ನಾವು ತುಂಬಾ ಇಷ್ಟಪಡೋರು ನಮ್ಮಿಂದ ದೂರ ಹೋದಾಗ ಅವರು ನಾವೆಲ್ಲೂ ಹೋಗಿಲ್ಲ, ನಿಮ್ ಜೊತೆಲೇ ಇದ್ದೀವಿ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಅಮರೇ ಅಮರೇ, ಹೇಳು ರಾಣಿ. ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀನಿ. ಸರಿ, ಬೇಗ ಬಾ. ಬೇಗ ಬಂದ್ಬಿಡ್ತೀನಿ. ಏನ್ ತರ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ? ಇನ್ನೇನಿರುತ್ತೆ ರಮೇಶ್, ನೆನ್ನೆ ನಡೆದಿರೋರ ಬಗ್ಗೆ ಯೋಚನೆ ಆಗ್ತಾ ಇದೆ. ತಾರ, ಕೆಲವೊಂದು ವಿಷಯದ ಬಗ್ಗೆ ತೀರಾ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬಾರ್ದು. ಏನ್ ಮಾಡ್ಬೇಕು ಅದು ಮಾಡ್ಬೇಕು, ಅದ್ ನಾನು ನೋಡ್ಕೋತೀನಿ. ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗು. ಕಾಫಿ ಹೇಳ್ತೀನಿ, ಕಾಫಿ ಕುಡಿ. ರಾಣಿ ಅಮ್ಮ. ರಾಣಿ ಇಲ್ಲ ರಮೇಶ್, ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗಿದ್ದಾಳೆ. ಕಮಲಿ ಇದಾರಲ್ಲ? ಅವಳು ಇಲ್ಲ, ರಿಷಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಓಕೆ, ಚೂಗೆ ನೀನು ಕುತ್ಕೊಂಡಿರು, ನಾನೇ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ರಮೇಶ್ ಬೇಡ, ಪರವಾಗಿಲ್ಲ. ನೀನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ, ರಿಲ್ಯಾಕ್ಸ್ ಆಗಬೇಕು. ಕಾಫಿ ಕೊಡ್ರೆ ಸರಿ ಹೋಗುತ್ತೆ. ಪ್ಲೀಸ್ ಕುತ್ಕೊ ಬಂದೆ. ಅಮ್ಮ, ರಚ್ಚು, ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ಯಾಕೆ? ಅದು ಅಮರ್ಗೆ ನನ್ನ ಫ್ರೆಂಡ್ ಹತ್ರ ಕೆಲ್ಸದ ಬಗ್ಗೆ ಹೇಳಿದ್ದೆ, ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀವಿ. ಹೌದಾ? ಗುಡ್, ಒಳ್ಳೇದಾಗ್ಲಿ ಅಮರ್. ಥ್ಯಾಂಕ್ಸ್ ಅತ್ತೆ. ಬರ್ತೀವಮ್ಮ. ಸರಿ, ಹುಷಾರು. ಅಮ್ಮ, ನಿಲ್ಸು. ಯಾಕೆ ಚಿನ್ನ, ಏನಾಯ್ತು? ಫ್ರೆಂಡ್ಸ್ ಮನೆಗೆ ಹೋಗ್ತಿದೀವಲ್ಲ, ಬೇಕ್ರಿ ಕಾಣಿಸ್ತು, ತಿನ್ನಕ್ಕೆ ಏನಾದ್ರು ತಗೊಂಡ್ ಹೋಗೋಣ ಸ್ವೀಟ್ಸ್ನ ಅಂತ. ಪರವಾಗಿಲ್ಲ ಚಿನ್ನ, ಇಷ್ಟೊಂದು ಒಳ್ಳೆ ಬುದ್ಧಿ ಯಾವಾಗ ಬಂತು ನಿನಗೆ? ನಮ್ಗೆ ಯಾರಾದ್ರೂ ತಿಂತಾರೋ ಅಂತ ಕಿತ್ಕೊಂಡು ತಿಂದೆ ಅಭ್ಯಾಸ ಆಗೋಗಿತ್ತು, ತಗೊಂಡೋಗಿ ಕೊಟ್ಟ ಅಭ್ಯಾಸನೇ ಇರ್ಲಿಲ್ಲ. ಇದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಏನಿಲ್ಲ ಅಮರ್. ಯಾರ್ದಾರು ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ಅವ್ರಿಗೆ ತಿನ್ನೋದಕ್ಕೆ ಫ್ರೂಟ್ಸೋ ಅಥವಾ ಸ್ವೀಟ್ಸೋ ಏನಾದ್ರೂ ತಗೊಂಡ್ ಹೋಗ್ಬೇಕು. ಹಾಗೆ ಚಾಕ್ಲೇಟ್ಸು ತಗೊಂಡ್ ಬಂದ್ಬಿಡು. ಸ್ವೀಟ್ ಓಕೆ, ಚಾಕ್ಲೇಟ್ ಯಾಕೆ? ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಿದ್ರಲ್ಲ, ಅವ್ರು ಎಷ್ಟೊಂದು ಚಾಕ್ಲೇಟ್ಸ್ ತರ್ತಾ ಇದ್ರು. ನನ್ಗೆ ಅವಾಗ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನಾನು ಅಷ್ಟೇ, ಯಾವಾಗ್ಲೂ ನನ್ನ ಹತ್ರ ಚಾಕ್ಲೇಟ್ಸ್ ಇಟ್ಕೊಂಡಿರ್ತೀನಿ, ಮಕ್ಳು ಏನಾದ್ರೂ ಸಿಕ್ಕಿದ್ರೆ ಕೊಡೋಣ ಅಂತ. ನಾವಿವಾಗ ಹೋಗ್ತಿದ್ದೀವಲ್ಲ ಫ್ರೆಂಡ್ ಮನೆಗೆ, ಅವ್ರ ಅಕ್ಕನ ಮಕ್ಳು ಬಂದಿದ್ದಾರಂತೆ, ಸೊ ಚಾಕ್ಲೇಟ್ಸ್ ತಗೊಂಡ್ ಹೋಗೋಣ, ಅವ್ರಿಗೂ ಖುಷಿ ಆಗುತ್ತೆ. ಚಾಕ್ಲೇಟ್ ಮಕ್ಳಿಗೆ ಕೊಡ್ತೀಯೋ, ನೀನೇ ತಿಂತೀಯೋ, ಯಾರಿಗ್ ಗೊತ್ತು? ಯಾರು ನೀವು? ಸರ್, ನಾನ್ ಗೊತ್ತಿಲ್ವಾ? ಸಿಕ್ಕಾಪಟ್ಟೆ ಫೇಮಸ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ. ಶುಭ ಕಾರ್ಯ, ಮದುವೆ ಮುಂಜಿಗಳೆಲ್ಲ ಮಾಡಿಸೋದ್ರಲ್ಲಿ ನಾನು ಎತ್ತಿದ ಕೈ. ಶ್ರೀ ಶ್ರೀ ಯೋಮನಿಧಿ ಪಾರಂಗತ ಅಂತ ನನ್ನನ್ನು ಕರೀತಾರೆ. ಹಾಗಂದ್ರೆ? ಅಯ್ಯೋ, ಮಹಾಪಂಡಿತ ಅಂತ ನನಗೊಂದು ಬಿರುದು ಕೊಡ್ಬೇಕು ಅಂತಿದ್ದಾರೆ. ಆದ್ರೆ ನನ್ಗೆ ಇಷ್ಟ ಇಲ್ಲ ತಗೊಳ್ಳೋದಕ್ಕೆ. ಕೇಳಿದೀನಿ, ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ನೋಡಿ, ನನ್ನ ಹೆಸರು ಹೇಳ್ತಾ ಇದ್ದೀರಾ? ನಾನ್ ಗೊತ್ತಿಲ್ಲದೆ ಇರ್ತೀನ? ನಿಮ್ ಮದುವೆ ಮಾಡಿಸಿದ್ದೆ ನಾನು. ನಮ್ಮ ಮದ್ವೆ ಮಾಡ್ಸಿದ್ ನೀವಾ? ನಿಮ್ ಮದ್ವೆ ಅಲ್ಲ, ಇವ್ರ ಮದ್ವೆ ಮಾಡಿಸಿದ್ ನಾನು. ನನ್ ಮದ್ವೆನಾ? ನಾನೇ ಮಾಡಿಸಿದ್ದು ನಿಮ್ ಮದ್ವೆನ. ನನಗೆ ಒಂದ್ ದೊಡ್ಡ ಆಸೆ ಇದೆ, ಆ ಹುಡುಗಿ ಜೊತೆ ನಿಮ್ ಮದ್ವೆ ಮಾಡಿಸ್ಬೇಕು ಅಂತ.
ಅಲ್ವಾ ನಿಂಗೆ? ಸುಮ್ನೆ ನಿಂತಿದ್ರೆ ಬಂದ್ ಡಿಕ್ಕಿ ಹೊಡಿತಿದ್ದಿಲ್ಲ. ನೋಡ್ಕೊಂಡೆ ಕಣೆ ಡಿಚ್ಚಿ ಹೊಡೆದಿದ್ದು. ಏನೋ ಚೆನ್ನಾಗಿದೆ ಅಂತ ಡಿಚ್ಚಿ ಹೊಡೆದ್ರೆ ಏನ್ ಬಾಳ ಎದಾಡ್ತಿದ್ಯಾ? ನೋಡೋ ಹೋಗೆ ಬಾರೆ ಅಂತೆಲ್ಲ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ. ಏನೇ ಮಾಡ್ತೀಯ? ಅಮರ್ ಅಮರ್ ಏಯ್ ಬೇಡ ನೋಡು. ಅಮರ್ ಏನ್ ಹೇಳೆ? ಯಾರ ನಿಂದು? ಏನಿನ್ ಕಿರಿಕೋ? ನನ್ನ ಏರಿಯಾಗ ಬಂದ್ಬಿಟ್ಟು ಏನ್ ನನ್ ಕಿರಿಕ್ ಅಂತ ಕೇಳ್ತೀಯ? ನೀನ್ ಯಾವನ್ ಅದನ್ನ ಕೇಳಕಲ್ಲ? ತೋರಿಸ್ತೀನಿ ಯಾರು. ಏನ್ ಚಿನ್ನ? ಅಮರ್ ನಾನ್ ಸುಮ್ನೆ ನಿಂತಿದ್ರೆ ಬಂದ್ ಡಿಕ್ಕಿ ಹೊಡೆದು ಕೆಟ್ಟ ಮಾತಾಡ್ತೀನಿ. ಯಾಕೋ ಕೊಬ್ಬ? ಏನ್ ಹುಡುಗಿರತ್ತ ಗಲಾಟೆ ನಿಂದು? ಹೆಣ್ಮಕ್ಳ ಹತ್ರ ಹಿಂಗೇನೋ ನಡ್ಕೊಳ್ಳೋದು? ನಾನು ಹಂಗೆ ನಡ್ಕೊಳ್ಳೋದು. ಏನೋ ಇವಾಗ ಏನೋ ಶಬ್ದ? ಅರೆ ಇದೇನ್ ಗ್ಲಾಸ್ ಪೀಸ್ ಎಲ್ಲ? ಗೊತ್ತಿಲ್ಲ ರಮೇಶ್, ಯಾರೋ ಮನೆ ಕಲ್ಲು ಹೊಡೆದಿದ್ದಾರೆ. ಅಲ್ಲಿ ನೋಡಿ, ಕಿಟಕಿ ಗ್ಲಾಸ್ ಹೊಡೆದಿದೆ. ನೋಡ್ತೀನಿ. ಅವಳ ಹಣೆಗೆ ಗನ್ ಇಟ್ಟಿರ್ತಾರೆ. ಅಂದ್ರೆ ಅವಳ ಕತೆ ಮುಗ್ದೋಗುತ್ತೆ. ನೋ ನೋ ನೋ, ಅಲ್ಲೇ ಒಂದು ಹೊಸ ಟ್ವಿಸ್ಟ್ ಶುರು ಆಗುತ್ತೆ. ಅದೇನು ಇಂಗ್ಲಿಷ್ ತಪ್ಪುಸ್ ಅಂತೀಯೋ ನಂಗೆ ಅರ್ಥ ಆಗಲ್ಲ. ಅನಿಕಾ, ನೀನ್ ಹೇಳ್ತಿರೋದ್ ಕೇಳಿದ್ರೆ ನಂಗೆ ಇಷ್ಟು ಖುಷಿ ಆಗ್ತಾ ಇದೆ. ಯಪ್ಪ, ಅವ್ರ ನನ್ನಾಟನ ನನ್ ಕಣ್ಣಾರೆ ನೋಡಿದ್ರೆ ಅಯ್ಯೋ ಇನ್ನು ಹೆಂಗಿರ್ತಿತ್ತಲ್ವಾ? ಅಲ್ಲ, ಆ ರಿಷಿ ಅವನ್ ಏನ್ ಮಾಡ್ತೀಯಾ? ಆಗ್ಲೇ ಹೇಳಿದೀನಲ್ಲ ಡೀಲ್ ರಾಣಿ, ರಿಷಿ ಕಾರಲ್ಲಿ ಪೆಟ್ರೋಲ್ ಲೀಕ್ ಆಗುವಾಗ ಮಾಡಿದ್ದಾರೆ. ಸೊ ರಿಷಿ ಕಾರ್ ತೆಗ್ದಾಗ ಆ ಲೀಕ್ ಆಗಿರೋ ಪೆಟ್ರೋಲ್ಗೆ ಬೆಂಕಿ ಹಚ್ತಾರೆ. ಆಗ ಮನೆ ಮುಂದೆ ಯಾರು ಕಾಣಿಸ್ತಿಲ್ಲ. ರಮೇಶ್ ಅದ್ ಬಿಟ್ಟಾಕಿ. ಇಲ್ಲಿ ನೋಡಿ, ಕಾಲ್ ಜೊತೆ ಪೇಪರ್ ಕೂಡ ಇದೆ. ಡೇಂಜರ್ ಸಿಂಬಲ್ ಹಾಕಿದ್ದಾರೆ. ದ ಗೇಮ್ ಬಿಗಿನ್ಸ್ ನಾವು. ಯಾರಿರ್ಬೋದು? ಏನು ರಮೇಶ್, ನನಗೂ ಗೊತ್ತಾಗ್ತಾ ಇಲ್ಲ. ತಾರ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ ತಾರ. ಯಾರೋ ತರಲೆ ಹುಡುಗರು ಹೀಗೆ ಮಾಡಿದ್ದಾರೆ ಅನ್ಸುತ್ತೆ. ಯಾರೋ ಸುಮ್ಮನೆ ನಮ್ಮನ್ನ ಹೆದರ್ಸ್ಬೇಕು ಅಂತ ಹೀಗೆ ಮಾಡ್ತಿರ್ಬೋದು. ನೀನ್ ಧೈರ್ಯವಾಗಿರು, ಅಲ್ಲಿ ಯಾರು ಇಲ್ಲ. ಸರ್, ಏನಾಯ್ತು ಸರ್? ಕಮಲಿ ಅವರೇ, ರಚನಾ ಅಮರ್ ಹೊರಗಡೆ ಹೋಗಿದ್ರೆ ಅಮರ್ ಮೇಲೆ ಅಟ್ಯಾಕ್ ಆಯ್ತಂತೆ. ಸರ್, ಏನೇ ಹೇಳ್ತಿದ್ದೀರಾ? ಅಮರಣ್ಣನ ಮೇಲೆ ಅಟ್ಯಾಕ್ ಮಾಡೋರ? ಹೌದು ಕಮಲಿ ಅವ್ರೆ, ಯಾರು ಮಾಡ್ತೀಯಾರ ಇದೆಲ್ಲ ಅಂತ ನಂಗೊಂದು ಗೊತ್ತಿಲ್ಲ. ನಿಮಗ್ ನೋಡಿದ್ರೆ ಹೀಗಾಯ್ತು. ನನ್ನ ಕಾರ್ಗೆ ಯಾರೋ ಬೆಂಕಿ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನೋಡಿದ್ರೆ
ಅಮರ್ಗೆ ಅಟ್ಯಾಕ್ ಮಾಡಿದ್ದಾರೆ. ಇದೆಲ್ಲ ಯಾರು ಮಾಡ್ತಿದ್ದಾರೆ ಏನು ಒಂದು ಅರ್ಥ ಆಗ್ತಿಲ್ಲ. ಸರ್ ನನ್ಗೆ ಯಾಕೋ ಬೇಕು ಅಂತಾನೆ ಯಾರೋ ಇದನ್ನೆಲ್ಲ ಮಾಡ್ತವ್ರೆ ಅನಿಸ್ತೈತೆ ಸರ್. ಗೊತ್ತಿಲ್ಲ ಕಮಲಿ ಅವರೇ, ನೋಡಿ ಮೊದಲು ಫೇಸ್ ವಾಶ್ ಮಾಡಿಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.